ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರೋ ಬಂದು ನನ್ನ ಮೇಲೆ ಕನ್ಸನ್ ತೋರಿಸೋ ಅಗತ್ಯ ಇಲ್ಲ. ನನಗೆ ಯಾವ ಹಾಲು ಬೇಡ. ವಿಷಾಕಾರ ಅವ್ರ ಕೈಯಿಂದ ಹಾಲು ಕುಡಿದ್ರೆ ಅದು ವಿಷಾನೇ ಆಗತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ಇವ್ರು ಯಾರ ಸಹವಾಸನೂ ಬೇಡ ಅಂತ ನಾನು ಬೋರ್ಡಿಂಗ್ ಸ್ಕೂಲಿಗೆ ಸೇರಿತ್ತು. ಇವ್ರಿನ್ನೂ ಇಲ್ಲೇ ಯಾಕೆ ನಿಂತಿದ್ದಾರೆ? ಹೋಗೋದು ಕೇಳು ಮಣೆ. ಅತ್ತೆ, ಯಾಕತ್ತೆ ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ಪ್ರಿಯಾ, ತುಂಬಾ ಥ್ಯಾಂಕ್ಸ್. ನಿನ್ನಿಂದ ಇವತ್ತು ನನ್ನ ಮನ್ಸಿಗೆ ತುಂಬಾ ಸಮಾಧಾನ ಆಗ್ತಿದೆ. ಎಷ್ಟು ಅಂತ ಹೇಳಕ್ಕಾಗ್ತಿಲ್ಲ, ಅಷ್ಟೊಂದು ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅತ್ತೆ, ಥ್ಯಾಂಕ್ಸ್ ಅಂತ ಹೇಳೋ ದೊಡ್ಡ ಕೆಲಸ ನಾನೇನತ್ತೆ ಮಾಡಿದ್ದೀನಿ? ನೀನ್ ಮಾಡಿದೆಂತ ಒಳ್ಳೆ ಕೆಲ್ಸ ಅಂತ ನಿನ್ಗೆ ಗೊತ್ತಿಲ್ಲ. ನಾನ್ ಈ ಮನೆಗ್ ಸೊಸೆಯಾಗಿ ಬಂದು ತುಂಬಾ ವರ್ಷ ಆಯ್ತು. ಈ ಮನೆಗ್ ಸೊಸೆಯಾಗಿ ಬಂದಾಗಿಂದ ಕರ್ಣ ನನ್ನನ್ನ ಅಮ್ಮ ಅಂತ ಒಪ್ಕೋಬೇಕು ಅಂತ ನನ್ ಮನ್ಸು ಮಿಡಿತಾನೇ ಇದೆ. ಆದ್ರೆ ಕರ್ಣ ನನ್ನನ್ನ ಅಮ್ಮ ಅಂತ ಒಪ್ಕೊಂಡೇ ಇಲ್ಲ. ಪ್ರಿಯಾ, ನೀನ್ ಬಂದ್ಮೇಲೆ ಕರ್ಣ ಸ್ವಲ್ಪ ಸ್ವಲ್ಪ ಬದಲಾಗ್ತಿದ್ದಾನೆ. ನಾನು ಹಾಲು ಕೊಡಕ್ ಬಂದಾಗ ಎಲ್ಲ ಅವನ ಹಾಲನ್ನ ಚೆಲ್ಬಿಡ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ನೀನ್ ಅವನ ಮನ್ಸನ್ನ ಬದಲಾಯಿಸಿ ಅವನು ಹಾಲು ಕುಡಿಯೋ ಹಾಗೆ ಮಾಡ್ದೆ ಪ್ರಿಯಾ. ಅತ್ತೆ, ನನಗೆ ಅರ್ಥ ಆಗುತ್ತೆ. ಕಾರಣ ಅವ್ರಿಗೆ ನಿಮ್ಮೇಲ್ ಪ್ರೀತಿ ಇದೆ. ಪ್ರೀತಿಗಿಂತ ಜಾಸ್ತಿ ಕೋಪ ಇದೆ. ಆ ಕೋಪ ಕರ್ಗೋವರ್ಗೂ ಒಳಗಿರೋ ಪ್ರೀತಿ ಹೊರಗ್ ಬರಲ್ಲ. ಅದನ್ನ ಕಲ್ಸೋದು ಹೇಗೆ ಅಂತ ಗೊತ್ತಾಗ್ದೆ ಇಷ್ಟು ವರ್ಷದಿಂದ ಒದ್ದಾಡ್ತಿದ್ದೀನಿ. ಕರ್ಣ ಸೇವಂತಿ ಹೇಳೋ ಎಲ್ಲ ಮಾತು ಕೇಳ್ತಾನೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಪಾಪ ಸೇವಂತಿ ಕೂಡ ಸೋತ್ಬಿಟ್ಲು. ಆದ್ರೆ ನೀನ್ ಹೇಳ್ದಾಗೆಲ್ಲ ಅವ್ನ್ ನಿನ್ ಮಾತನ್ನ ಕೇಳ್ತಾನೆ. ಪ್ರಿಯಾ, ನನ್ ಪ್ರೀತಿ ಎಂತದು ಅಂತ ನೀನೇ ಅವನ್ಗೆ ಅರ್ಥ ಮಾಡಿಸ್ಬೇಕು. ಈ ಅಮ್ಮ ಅವನ್ಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಅವನ್ಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸ್ತೀಯ ಅಲ್ಲ ಪ್ರಿಯಾ? ಅಮ್ಮ ಮಗನ ಒಂದ್ ಮಾಡ್ತೀಯ ಅಲ್ಲ? ಓ, ಮೊದಲನೇ ಸಲ ಸೇವಂತಿ ಕೈಲಿ ಆಗ್ದಿರೋ ಕೆಲ್ಸ ನನ್ ಕೈಲಾಗುತ್ತೆ ಅಂತ ಇವಳು ಹೇಳ್ತಾ ಇದ್ದಾಳೆ. ಸೇವಂತಿಗಿಂತ ನಾನೇ ಗ್ರೇಟ್ ಅನ್ನೋ ಮಾತುಗಳನ್ನ ಕೇಳೋದಕ್ಕೆ ಅದೆಷ್ಟು ಖುಷಿ ಆಗುತ್ತೆ. ಪ್ರಿಯಾ, ಯಾಕಮ್ಮ ಸುಮ್ನಾಗ್ಬಿಟ್ಟೆ? ಈ ಅತ್ತೆಗೋಸ್ಕರ ಅಷ್ಟು ಮಾಡಲ್ವಾ ನೀನು? ಅಯ್ಯೋ ಅತ್ತೆ, ನಿಮ್ ಖುಷಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ನಿಜವಾಗ್ಲೂ ನೀನು ನಮ್ಮಿಬ್ಬರನ್ನ ಒಂದ್ ಮಾಡ್ತೀಯಾ? ಅನ್ಮನನೇ ಬೇಡ ಅತ್ತೆ. ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮನ್ನು ನಿಮ್ ಮಗುನು ಒಂದ್ ಮಾಡೋ ಜವಾಬ್ದಾರಿ ನಂದು ಅಂತ. ನೋಡ್ತಾ ಇರಿ, ಆದಷ್ಟು ಬೇಗ ನಿಮ್ಮನ್ನ ಅವ್ರ ಬಾಯಿಂದ ಅಮ್ಮ ಅಂತ ಕರೆಯೋ ಹಾಗೆ ಮಾಡ್ತೀನಿ. ಪ್ರಿಯಾ, ನೀನಷ್ಟ್ ಮಾಡ್ಬಿಟ್ರೆ ಮರುಕ್ಷಣ ನನ್ ಸತ್ರು ನನಗ್ ಬೇಜಾರಿಲ್ಲ. ಅಯ್ಯೋ, ನನ್ಗೇನು ಬೇಜಾರಿಲ್ಲ. ಅಯ್ಯೋ ಅತ್ತೆ, ಏನಿದು ಸಾಯೋ ಮಾತೆಲ್ಲ ಯಾಕೆ ಆಡ್ತಾ ಇದ್ದೀರಾ? ನಿನಗ್ ಗೊತ್ತಿಲ್ಲ ಪ್ರಿಯಾ, ನಾನೆಷ್ಟು ಕೊರಗ್ತಾ ಇದ್ದೀನಿ ಅಂತ.